ಹಾಯ್ ಗೈಸ್, ವೆಲ್ಕಮ್ ಟು ದಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು 10th ಸ್ಟ್ಯಾಂಡರ್ಡ್ ಸೋಷಿಯಲ್ನ ಒಂದು ಮಾಡೆಲ್ ಪೇಪರ್ನ ಸಾಲ್ವ್ ಮಾಡ್ತಾ ಹೋಗೋಣ. ಈಗ ಮಾಡೆಲ್ ಪೇಪರ್ ಸಾಲ್ವ್ ಮಾಡೋದಕ್ಕೂ ಮೊದಲು ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಒಂದು ಬೆಲ್ ಐಕಾನ್ ಬರುತ್ತೆ, ಅದನ್ನು ಕೂಡ ಪ್ರೆಸ್ ಮಾಡಿ. ಯಾಕೆಂದರೆ ಯೂಟ್ಯೂಬ್ನ ಹೊಸ ಪಾಲಿಸೀಸ್ ಪ್ರಕಾರ ಬರೀ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆಲ್ಲ ವೀಡಿಯೋಸ್ದು ನೋಟಿಫಿಕೇಷನ್ ಬರೋದಿಲ್ಲ. ಬೆಲ್ ಐಕಾನ್ನ ಕೂಡ ನೀವು ಪ್ರೆಸ್ ಮಾಡಿದ್ರೆ ಆಗ ಮಾತ್ರ ನಾನು ಅಪ್ಲೋಡ್ ಮಾಡೋವಂಥ ಎಲ್ಲ ವೀಡಿಯೋಸನ್ನು ಕೂಡ ನಿಮಗೆ ಕಾಣುತ್ತೆ. ಸೊ ಯಾವ ವಿಡಿಯೋ ಕೂಡ ಮಿಸ್ ಆಗಬಾರ್ದು ಅಂತ ಹೇಳಿದ್ರೆ ಬೆಲ್ ಐಕಾನ್ ಮತ್ತು ಸಬ್ಸ್ಕ್ರೈಬ್ ಎರಡೂ ಕೂಡ ಮಾಡಬೇಕು. ಸೊ ಇಷ್ಟು ಹೇಳ್ತಾ ವಿಡಿಯೋನ ಶುರು ಮಾಡೋದೇನ. ದಿ ಫಸ್ಟ್ ಯುರೋಪಿಯನ್ ಟು ಕಮ್ ಟು ಇಂಡಿಯಾ ಫಾರ್ ಟ್ರೇಡ್ ಬೈ ವಾಟರ್ ರೂಟ್ ವೇರ್. ಯಾವ ಯುರೋಪಿಯನ್ಸು ಫಸ್ಟ್ ಇಂಡಿಯಾಗೆ ಬಂದರು ವಾಟರ್ ರೂಟಿಂದ. ನಮಗೆ ಲ್ಯಾಂಡ್ ರೂಟಿಂದ ಸುಮಾರು ಜನ ಬರ್ತಾಯಿದ್ರು ಮೊದಲಿಂದನೂ, ಆದರೆ ವಾಟರ್ ರೂಟಿಂದ ಬಂದಂಥ ಮೊದಲ ಯುರೋಪಿಯನ್ಸ್ ಯಾರು? ಸೊ ಫಸ್ಟ್ ಬಂದವರು ನಮಗೆಲ್ಲ ಗೊತ್ತು, ವಾಸ್ಕೋ ಡ ಗಾಮಾ. ಸೊ ಈಸ್ ಅ ಫ್ರೆಂಚ್ ಗೈ. ಸೊ ಪೋರ್ಚುಗೀಸ್ ಇಸ್ ದಿ ರೈಟ್ ಆನ್ಸರ್. ಸಾರಿ, ಅವನು ಫ್ರೆಂಚ್ ಅಲ್ಲ, ಪೋರ್ಚುಗೀಸ್ ಅವನು. ಹಿ ವಾಸ್ ಸಕ್ಸಸ್ಫುಲ್ ಇನ್ ಆರ್ಗನೈಸಿಂಗ್ ದಿ ಸಿಖ್ಸ್. ಇಲ್ಲಿ ಹೇಳಿದಂಥ ಯಾರಲ್ಲಿ ಸಿಖ್ಗಳನ್ನ ಆರ್ಗನೈಸ್ ಮಾಡೋದಕ್ಕೆ ಸಕ್ಸಸ್ಫುಲ್ ಆದರು? ದುಲೀಪ್ ಸಿಂಗ್, ರಂಜಿತ್ ಸಿಂಗ್, ಮುಲ್ಲರಾಜ್, ಚತ್ತರ್ ಸಿಂಗ್. ಆನ್ಸರ್ ಈಸ್ ಬಿ, ರಂಜಿತ್ ಸಿಂಗ್. ಹಿ ಕ್ರಿಯೇಟೆಡ್ ದಿ ಪೋಸ್ಟ್ ಆಫ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಈಗ SP ಅಂತ ಕರಿತೇವಲ್ಲ, ಈ ಪೋಸ್ಟ್ನ ಯಾರು ಕ್ರಿಯೇಟ್ ಮಾಡಿದ್ರು? ಮೌಂಟ್ ಬ್ಯಾಟನ್, ವಾರನ್ ಹೇಸ್ಟಿಂಗ್ಸ್, ಕಾರ್ನ್ ವಾಲಿಸ್, ಲಾರ್ಡ್ ರಿಪ್ಪನ್. ಇದು ಕಾರ್ನ್ ವಾಲಿಸ್ ಅಂತ. ಸೊ ಆನ್ಸರ್ ಸಿ, ಕಾರ್ನ್ ವಾಲಿಸ್ ಇಸ್ ದಿ ರೈಟ್ ಆನ್ಸರ್. ಪೊಲೀಸ್ ರಿಫಾರ್ಮ್ಸ್ ಎಲ್ಲ ಮಾಡ್ತಾರೆ ಅವರು. ದಿ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ ಎಂಡೆಡ್ ಬೈ ದಿಸ್ ಟ್ರೀಟಿ. ನಿಮಗೆಲ್ಲ ಗೊತ್ತು, ಯುದ್ಧ ಯಾರು ಎಂಡ್ ಆಯಿತು ಅಂತ ಹೇಳಿದ್ರೆ ಒಂದು ಒಪ್ಪಂದ ಮಾಡ್ಕೊಳ್ತಾರೆ ಅಂತ. ಸೊ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ ಎಂಡ್ ಆಗೋದಕ್ಕೆ ಯಾವ ಟ್ರೀಟಿ ಕಾರಣ, ಅಥವಾ ಅದನ್ನು ಎಂಡ್ ಮಾಡಿ ಯಾವ ಒಪ್ಪಂದನ ಮಾಡಿಕೊಂಡ್ರು? ಶ್ರೀರಂಗಪಟ್ಟಣಂ, ಮದ್ರಾಸ್ ಟ್ರೀಟಿ, ಬೆಸೆಂಟ್ ಟ್ರೀಟಿ, ಮ್ಯಾಂಗಲೂರ್ ಟ್ರೀಟಿ. ನಮಗೆಲ್ಲ ಗೊತ್ತು ಮ್ಯಾಂಗಲೂರ್ ಟ್ರೀಟಿ. ಬ್ರಿಟಿಷವ್ರಿಗೂ ಮತ್ತು ಹೈದರಾಲಿಗೂ ಮಧ್ಯೆ ಆಗುತ್ತೆ. ಅಡಾಪ್ಟೆಡ್ ಸನ್ ಆಫ್ ಕಿತ್ತೂರು ಚೆನ್ನಮ್ಮ ವಾಸ್ ಶಿವಲಿಂಗಪ್ಪ, ಮಲ್ಲ ಸರ್ಜಾ, ಸಂಗೊಳ್ಳಿ ರಾಯಣ್ಣ, ಶಿವಲಿಂಗ ರುದ್ರ ಸರ್ಜಾ. ಸೊ ಯಾರು ಕಿತ್ತೂರು ರಾಣಿ ಚೆನ್ನಮ್ಮನ ಸಾಕು ಮಗ ಆಗಿರ್ತಾನೆ ಅಥವಾ ಅಡಾಪ್ಟ್ ಆಗಿರೋಂಥ ಮಗ ಆಗಿರ್ತಾನೆ? ಅದು ಶಿವಲಿಂಗಪ್ಪ ಅಂತ. ಎ ಇಸ್ ದಿ ರೈಟ್ ಆನ್ಸರ್. ಫೌಂಡರ್ ಆಫ್ ದಿ ಪ್ರಾರ್ಥನಾ ಸಮಾಜ್. ಯಾರು ಪ್ರಾರ್ಥನಾ ಸಮಾಜನ ಫೌಂಡರ್ ಆಗಿದ್ರು? ದಯಾನಂದ ಸರಸ್ವತಿ, ಸ್ವಾಮಿ ವಿವೇಕಾನಂದ, ಜ್ಯೋತಿಬಾ ಫುಲೆ, ಸ್ಪೆಲ್ಲಿಂಗ್ ತಪ್ಪಿದೆ, ಜ್ಯೋತಿಬಾ ಫುಲೆ, ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗ. ಸೊ ಪ್ರಾರ್ಥನಾ ಸಮಾಜನ ಶುರು ಮಾಡಿದ್ದು ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗ. ಟೆರಿಟರಿ ಕಾಂಕರ್ಡ್ ಬೈ ದಿ ಝಾನ್ಸಿ ರಾಣಿ ಇನ್ ದಿ ವಾರ್ ಅಗೇನ್ಸ್ಟ್ ದ ಬ್ರಿಟಿಷ್ ಡ್ಯೂರಿಂಗ್ 1857 ಮ್ಯೂಟಿನಿ. ನೋಡಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು ಬ್ರಿಟಿಷ್ ಅವರಿಂದ ಯಾವ ಟೆರಿಟರಿನ ಕಾಂಕರ್ ಮಾಡಿಕೊಂಡ್ರು 1857 ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸಲ್ಲಿ? ಸೊ ಸತಾರಾ, ಝಾನ್ಸಿ, ಗ್ವಾಲಿಯರ್, ಉದಯ್ಪುರ್. ದಿ ಆನ್ಸರ್ ಇಸ್ ಸಿ, ಗ್ವಾಲಿಯರ್. ಸ್ವರಾಜ್ ಇಸ್ ಮೈ ಬರ್ತ್ ರೈಟ್ ಆ್ಯಂಡ್ ಐ ಶಲ್ ಹ್ಯಾವ್ ಇಟ್. ದಿಸ್ ಡಿಕ್ಲರೇಷನ್ ವಾಸ್ ಗಿವನ್ ಬೈ. ಯಾರು ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರ್ತೀನಿ ಅಂತ ಹೇಳಿದ್ರು? ರವೀಂದ್ರನಾಥ್ ಟ್ಯಾಗೋರ್, ಬಾಲ್ ಗಂಗಾಧರ್ ತಿಲಕ್, ಮಹಾತ್ಮ ಗಾಂಧಿ ಅಥವಾ ಸುಭಾಷ್ ಚಂದ್ರ ಬೋಸ್. ಈ ಥರ ಹೇಳಿದವರು ಬಾಲ್ ಗಂಗಾಧರ್ ತಿಲಕ್. ಮರಾಠಾ ಆ್ಯಂಡ್ ಕೇಸರಿ ಪಿರಿಯಾಡಿಕಲ್ಸ್ ವೇರ್ ಪಬ್ಲಿಷ್ಡ್ ಬೈ. ಯಾರು ಮರಾಠಾ ಮತ್ತು ಕೇಸರಿ ಅಥವಾ ಒಂದು ನ್ಯೂಸ್ ಪೇಪರ್ನ ಅಥವಾ ಮ್ಯಾಗಝಿನ್ಸ್ನ ಪಬ್ಲಿಷ್ ಮಾಡ್ತಿದ್ರು? ಜವಾಹರ್ಲಾಲ್ ನೆಹರು, ರಾಸ್ ಬಿಹಾರಿ ಬೋಸ್, ಬಾಲ್ ಗಂಗಾಧರ್ ತಿಲಕ್, ವಿ ಡಿ ಸಾವರ್ಕರ್. ಇದಕ್ಕೂ ಕೂಡ ಆನ್ಸರ್ ಬಾಲ್ ಗಂಗಾಧರ್ ತಿಲಕ್. ದಿ ಇಯರ್ ವಿಚ್ ಗಾಂಧೀಜಿ ವಾಸ್ ಬಾರ್ನ್ ಇನ್. ಯಾವ ವರ್ಷ ಗಾಂಧೀಜಿಯವರು ಹುಟ್ಟುತ್ತಾರೆ? ಅವರ ಹುಟ್ಟಿದಂಥ ಇಯರ್ ಯಾವುದು? 1757, 1764, 1857 ಆರ್ 1869? ದಿ ಕರೆಕ್ಟ್ ಆನ್ಸರ್ ಇಸ್ ಡಿ, 1869. ನಿಮಗೆಲ್ಲ ಗೊತ್ತು ಯಾವಾಗ ಹುಡ್ತಾರೆ? 2 ಅಕ್ಟೋಬರ್ 1869. ಸೊ ಅದು ಗೊತ್ತಿರಬೇಕು. ಎಲ್ಲಿ ಹುಡ್ತಾರೆ? ಪೋರ್ಬಂದರ್. ಸೊ ಅದು ಕೂಡ ಕೇಳ್ಬೋದು. ದಿ ಜಲಿಯನ್ ವಾಲಾಬಾಗ್ ಮ್ಯಾಸಕರ್ ಇಸ್ ದಿ ರಿಸಲ್ಟ್ ಆಫ್ ದಿ ಫೈಟ್ ಅಗೇನ್ಸ್ಟ್ ದಿಸ್ ಆ್ಯಕ್ಟ್. ನಮಗೆಲ್ಲ ಗೊತ್ತು ಜಲಿಯನ್ ವಾಲಾಬಾಗ್ ಮ್ಯಾಸಕರ್ ನಡೀತು ಅಂತ. ಅಂದರೆ ಒಂದು ಜಾಗದಲ್ಲಿ ಎಲ್ಲ ಹೋಗಿ ಸೇರ್ಕೊಂಡಿದ್ವಿ. ಸೊ ಅಲ್ಲಿ ಯಾವ ಒಂದು ಕಾನೂನು ವಿರುದ್ಧ ಪ್ರೊಟೆಸ್ಟ್ ಮಾಡೋದಕ್ಕೆ ಸೇರಿದ್ವಿ ಇಂಡಿಯನ್ಸ್? ದಿ ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್ ಆಫ್ 1909, ದಿ ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್ ಆಫ್ 1919, ದಿ ರೌಲ್ಯಾಟ್ ಆ್ಯಕ್ಟ್ ಆಫ್ 1919 ಆರ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಆಫ್ 1935. ಸೊ ಅಲ್ಲಿ ನಾವು ಸೇರಿದ್ದು
ಸಿ ದಿ ರೌಲಟ್ ಆ್ಯಕ್ಟ್ ಆಫ್ 1919 ಅಂತ ಒಂದಿರುತ್ತೆ, ಅದ್ರ ವಿರುದ್ಧ ಪ್ರೊಟೆಸ್ಟ್ ಮಾಡೋದಕ್ಕೆ. ದಿ ಮೂಮೆಂಟ್ ಸ್ಟಾರ್ಟೆಡ್ ಬೈ ಆಲಿ ಬ್ರದರ್ಸ್ ಇನ್ ಇಂಡಿಯಾ. ಆಲಿ ಬ್ರದರ್ಸ್ ಅಂತ ಇರ್ತಾರಲ್ಲ, ಅವರು ಯಾವ ಮೂಮೆಂಟ್ನ ಶುರು ಮಾಡಿದ್ರು ಇಂಡಿಯಾದಲ್ಲಿ? ದಿ ಖಿಲಾಫತ್ ಮೂಮೆಂಟ್, ನಾನ್ ಕೋಆಪರೇಷನ್ ಮೂಮೆಂಟ್, ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟ್ ಆರ್ ಕ್ವಿಟ್ ಇಂಡಿಯಾ ಮೂಮೆಂಟ್. ಸೊ ನಮಗೆಲ್ಲ ಗೊತ್ತು ಅವರು ಶುರು ಮಾಡಿದ್ದು ಖಿಲಾಫತ್ ಮೂಮೆಂಟ್ ಅನ್ನೋದನ್ನು. ಹಿ ವಾಸ್ ದಿ ಲಾಸ್ಟ್ ಗವರ್ನರ್ ಜನರಲ್ ಆಫ್ ದಿ ಕಂಪನಿ. ಯಾವ ಕಂಪನಿ? ನಮಗೆಲ್ಲ ಗೊತ್ತು ಕಂಪನಿ ಅಂದರೆ ಈಸ್ಟ್ ಇಂಡಿಯಾ ಕಂಪನಿ ಅಂತ. ಸೊ ಈಸ್ಟ್ ಇಂಡಿಯಾ ಕಂಪನಿಗೆ ಯಾರು ಕೊನೆಯ ಗವರ್ನರ್ ಜನರಲ್ ಆಗಿದ್ರು? ಲಾರ್ಡ್ ಕ್ಯಾನಿಂಗ್, ಲಾರ್ಡ್ ಕರ್ಜನ್, ಮೌಂಟ್ ಬ್ಯಾಟನ್, ರಾಜಗೋಪಾಲಾಚಾರಿ. ಸೊ ದಿ ಆನ್ಸರ್ ಈಸ್ ಸಿ, ಲಾರ್ಡ್ ಮೌಂಟ್ ಬ್ಯಾಟನ್. ಗೊತ್ತಲ್ಲ ನಮ್ಗೆ, ಇಂಡಿಪೆಂಡೆನ್ಸ್ ಬರೋ ಟೈಮಲ್ಲಿ ಅವರೇ ಇದ್ದರು, ಇಂಡಿಪೆಂಡೆನ್ಸ್ ಬಂದ ಮೇಲೂ ಕೂಡ 1 ವರ್ಷ, 6 ತಿಂಗಳು 1 ವರ್ಷ ಅವರೇ ಇದ್ದರು. ಪ್ರೋಗ್ರಾಮ್ ಇಂಪ್ಲಿಮೆಂಟೆಡ್ ಬೈ ದಿ ಗೌರ್ಮೆಂಟ್ ಆಫ್ ಕರ್ನಾಟಕ ಫಾರ್ ದಿ ಡೆವಲಪ್ಮೆಂಟ್ ಆಫ್ ರೂರಲ್ ವುಮನ್. ಈಗ ಹಳ್ಳಿಯಲ್ಲಿರೋಂಥ ಹೆಣ್ಮಕ್ಳು ಡೆವಲಪ್ ಆಗಬೇಕು ಅಂತ ಕರ್ನಾಟಕ ಗೌರ್ಮೆಂಟ್ ಅವರು ಯಾವ ಪ್ರೋಗ್ರಾಮ್ಸ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ? ಸ್ತ್ರೀ ಶಕ್ತಿ, ಸುಕನ್ಯಾ ಸಮೃದ್ಧಿ, ಭಾಗ್ಯಲಕ್ಷ್ಮಿ, ವುಮೆನ್ ಕೌನ್ಸಿಲ್ಸ್. ಸೊ ಅವರ ಹಳ್ಳಿಯಲ್ಲಿರೋಂಥ ಹೆಣ್ಮಕ್ಳ ಡೆವಲಪ್ಮೆಂಟ್ಗೋಸ್ಕರ ಅವರು ಶುರು ಮಾಡಿದಂಥ ಪ್ರೋಗ್ರಾಮ್ ಸ್ತ್ರೀ ಶಕ್ತಿ ಪ್ರೋಗ್ರಾಮ್ಸ್. ಈ ಸ್ಪೆಷಲಿ ಫಾರ್ಮುಲೇಟೆಡ್ ದಿ ಫಾರಿನ್ ಪಾಲಿಸಿ ಆಫ್ ಇಂಡಿಯಾ. ಯಾರು ಇಂಡಿಯನ್ ಫಾರಿನ್ ಪಾಲಿಸಿನ ಫಾರ್ಮುಲೇಟ್ ಮಾಡಿದ್ರು ಅಥವಾ ತುಂಬ ಇಂಟ್ರೆಸ್ಟ್ ತೊಗೊಂಡೋದನ್ನು ಫಸ್ಟು ಸೃಷ್ಟಿ ಮಾಡಿದ್ರು? ಲಾಲ್ ಬಹದ್ದೂರ್ ಶಾಸ್ತ್ರಿ, ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಆರ್ ಅಟಲ್ ಬಿಹಾರಿ ವಾಜಪೇಯಿ. ದಿ ಆನ್ಸರ್ ಈಸ್ ಜವಾಹರ್ಲಾಲ್ ನೆಹರು. ನಮ್ಗೆ ಗೊತ್ತು ಜವಾಹರ್ಲಾಲ್ ನೆಹರೂನ ಅಥವಾ ಇಂಡಿಯನ್ ಫಾರಿನ್ ಪಾಲಿಸಿನ ನೆಹರೂಸ್ ಫಾರಿನ್ ಪಾಲಿಸಿ ಅಂತ ಕೂಡ ಕರಿತೀವಿ. ದಿ ಕಂಟ್ರಿ ದಟ್ ಇನ್ವೇಡೆಡ್ ಇಂಡಿಯಾ ಇನ್ 1962. 1962 ಅಲ್ಲಿ ಯಾವ ದೇಶದವರು ಇಂಡಿಯಾನ ಅಟ್ಯಾಕ್ ಮಾಡಿದ್ರು ಅಥವಾ ಇನ್ವೇಡ್ ಮಾಡಿದ್ರು? USA, ಪಾಕಿಸ್ತಾನ್, ಚೈನಾ, ಬಾಂಗ್ಲಾದೇಶ್. ಆನ್ಸರ್ ಇಸ್ ಸಿ, ಚೈನಾ. December 10, 1948 is a significant day in the history of United Nations because ನೋಡಿ, ಡಿಸೆಂಬರ್ 10, 1948 ಇಡೀ ಹ್ಯೂಮನ್ಸ್ಗೆ ಅಥವಾ ಇಡೀ ವರ್ಲ್ಡ್ಗೆ ತುಂಬ ಇಂಪಾರ್ಟೆಂಟ್ ಡೇ. ಅಥವಾ ಯುನೈಟೆಡ್ ನೇಷನ್ಸ್ ಅಂತ ಏನು ನಾವು ಆರ್ಗನೈಸೇಷನ್ ಹೇಳ್ತೀವಿ, ಅದಕ್ಕೂ ಕೂಡ ತುಂಬ ಇಂಪಾರ್ಟೆಂಟ್ ಡೇ. ಏನಕ್ಕೆ? ಏನಾಯ್ತು ಅವತ್ತು? ದಿ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್, ಅಂದರೆ ಹ್ಯೂಮನ್ ರೈಟ್ಸ್ನ ಡಿಕ್ಲೇರ್ ಮಾಡಿದ್ರು. ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಯುಎನ್ಒನ ಶುರು ಮಾಡಿದ್ರು. ಡಿಸ್ಆರ್ಮಮೆಂಟ್ ಅಚೀವ್ಡ್, ನಿಶಸ್ತ್ರೀಕರಣ ಅಂತ ಏನು ಕರಿತೀವಿ, ಅಥವಾ ವೆಪನ್ಸ್ನೆಲ್ಲ ಡಿಸ್ಟ್ರಾಯ್ ಮಾಡೋದು, ಸೊ ಅದು ಅಚೀವ್ ಮಾಡಿದ್ವಿ. ಆರ್ ಅಪಾರ್ಥೈಡ್ ಪಾಲಿಸಿ ಎಂಡೆಡ್, ಅಂದರೆ ರೇಷಿಯಲ್ ಡಿಸ್ಕ್ರಿಮಿನೇಷನ್ ಏನಿತ್ತು, ಬ್ಲ್ಯಾಕ್ ಪೀಪಲ್ ವೈಟ್ ಪೀಪಲ್ ಅಂತ, ಅದು ಎಂಡ್ ಆಯಿತು. ಸೊ ಯಾವುದು ಕರೆಕ್ಟ್ ಆನ್ಸರ್ ಇದು? ದಿ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಡಿಸೆಂಬರ್ 10, 1948 ಡಿಕ್ಲೇರ್ ಮಾಡ್ತಾರೆ. ದಿ ಇಯರ್ ದಿ ಯುನೈಟೆಡ್ ನೇಷನ್ಸ್ ವಾಸ್ ಫೌಂಡೆಡ್. ಯಾವ ಇಯರ್ ಅಥವಾ ಯಾವ ಡೇಟ್ಸ್, ಕರೆಸ್ಪಾಂಡಿಂಗ್ ಡೇಟ್ಸಲ್ಲಿ ಯುನೈಟೆಡ್ ನೇಷನ್ಸ್ನ ಫಾರ್ಮ್ ಮಾಡಿದ್ವಿ? ಸೊ 1948 ಫುಲ್ಲೆಲ್ಲ ಓದೋದು ಬೇಡ, ಕನ್ಫ್ಯೂಷನ್ ಆಗಿ ಹೋಗ್ಬಿಡ್ತೀರಾ. ಅಕ್ಟೋಬರ್ 1945 ಇಲ್ಲಿದೆ ನೋಡಿ, ಅಕ್ಟೋಬರ್ 1945 24th ಡೇಟ್. ಸೊ ಇದು ಕರೆಕ್ಟ್ ಆನ್ಸರ್. ಹೂ ಆರ್ಗ್ಯೂಡ್ ದಟ್ ಎಜುಕೇಷನ್ ಶುಡ್ ಬಿಕಮ್ ಎ ಪಬ್ಲಿಕ್ ಪ್ರಾಪರ್ಟಿ. ಎಜುಕೇಷನ್ನ ಪಬ್ಲಿಕ್ ಪ್ರಾಪರ್ಟಿ ಮಾಡಬೇಕು ಅಂತ ಯಾರು ಆರ್ಗ್ಯೂ ಮಾಡಿದ್ರು? ಸ್ವಾಮಿ ವಿವೇಕಾನಂದ, ಮಹಾತ್ಮ ಗಾಂಧಿ, ಡಾಕ್ಟರ್ BR ಅಂಬೇಡ್ಕರ್ ಆರ್ ಜ್ಯೋತಿಬಾ ಫುಲೆ. ಈ ಥರ ಹೇಳಿದವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ದಿ ಡಿವಿಷನ್ ಆಫ್ ಲೇಬರ್ ಇಸ್ ದಿ ಕಾಸ್ ಆಫ್ ದಿಸ್. ಡಿವಿಷನ್ ಆಫ್ ಲೇಬರ್ ಏನಕ್ಕಾಗತ್ತೆ? ಅನ್ಎಂಪ್ಲಾಯ್ಮೆಂಟ್, ಸ್ಪೆಷಲೈಸೇಷನ್, ಮೋರ್ ಪ್ರಾಫಿಟ್, ವರ್ಣ ಸಿಸ್ಟಮ್. ಸೊ ಸ್ಪೆಷಲೈಸೇಷನ್ ಈಸ್ ದಿ ಅದರದ್ದು ಎಫೆಕ್ಟ್, ಕಾಸ್ ಎಫೆಕ್ಟ್ ಅದು. ನರ್ಮದಾ ಮೂಮೆಂಟ್ ವಾಸ್ ಲೆಡ್ ಬೈ. ನರ್ಮದಾ ಆಂದೋಲನ್ ಅಂತ ಒಂದು ಏನು ಮೂಮೆಂಟ್ ಇತ್ತು, ಅದನ್ನು ಯಾರು ಲೀಡ್ ಮಾಡಿದ್ರು? ಸುಂದರ್ಲಾಲ್ ಬಹುಗುಣ, ಶಿವರಾಮ್ ಕಾರಂತ್, ಮೇಧಾ ಪಾಟ್ಕರ್, HS ರುದ್ರಪ್ಪ. ಇದನ್ನು ಲೀಡ್ ಮಾಡಿದವ್ರಂಥವ್ರು ಮೇಧಾ ಪಾಟ್ಕರ್. ಅಕಾರ್ಡಿಂಗ್ ಟು ದಿ ಚೈಲ್ಡ್ ಲೇಬರ್ ಆ್ಯಂಡ್ ಟೀನೇಜರ್ಸ್ ಪ್ರೊಹಿಬಿಷನ್ ಆ್ಯಂಡ್ ರೆಗ್ಯುಲೇಷನ್ ಆ್ಯಕ್ಟ್ ಆಫ್ 1986, ಟೀನೇಜರ್ಸ್ ಮೀನ್ಸ್, ಈಗ ನಮಗೆ ಟೀನೇಜರ್ಸ್ ಅಂದರೆ ಗೊತ್ತು, ಟೀನ್ಸಲ್ಲಿರೋವಂಥವ್ರು ಅಂದರೆ 14, 15, 16 ಈ ಥರ ಇರೋವಂಥವ್ರು, ಆಲ್ಮೋಸ್ಟ್ ಆಲ್ 9th to 10th ಓದ್ತಾ ಇರೋಂಥವ್ರು. ಸೊ ಇದು ನಾವು ಹೇಳೋಕ್ಕಾಯಿತು. ಆದರೆ ಅಫಿಷಿಯಲಿ ಅಂದರೆ ರೂಲ್ಸ್ ಪ್ರಕಾರ ಚೈಲ್ಡ್ ಲೇಬರ್ ಆ್ಯಂಡ್ ಟೀನೇಜರ್ಸ್ ಪ್ರೊಹಿಬಿಷನ್ ಆ್ಯಂಡ್ ರೆಗ್ಯುಲೇಷನ್ ಆ್ಯಕ್ಟ್ 1986, ಈ ಆ್ಯಕ್ಟ್ ಪ್ರಕಾರ ಟೀನೇಜರ್ಸ್ ಅಂದರೆ ಯಾರು? 15ರಿಂದ 18 ವರ್ಷದೊಳಗಿರೋರ, ಇದು ಫುಲ್ ಹೇಳಿದ್ರೆ ಕನ್ಫ್ಯೂಷನ್ ಮತ್ತೆ ಬೇಡ. ಸೊ ಟೀನೇಜರ್ಸ್ ಅಂದರೆ ಈ ಆ್ಯಕ್ಟ್ ಪ್ರಕಾರ 15ರಿಂದ 18 ವರ್ಷದೊಳಗಿರೋವಂಥವ್ರು.
ಇದೇ ಆ್ಯಕ್ಟ್ ಪ್ರಕಾರ 14 ವರ್ಷದ ಒಳಗಿರೋಂಥವ್ರನ್ನೆಲ್ಲ ಮಕ್ಕಳು ಅಂತ ಕರಿತೀವಿ. ದಿ ಹೈಯೆಸ್ಟ್ ಪೀಕ್ ಆಫ್ ಸೌತ್ ಇಂಡಿಯಾ. ಸೌತ್ ಇಂಡಿಯಾದಲ್ಲೇ ತುಂಬ ಹೈಟ್, ಅಲ್ಲಿ ತುಂಬ ಎತ್ತರವಾಗಿರುವಂಥ ಬೆಟ್ಟ. ಗುರುಶಿಖರ, ಮುಳ್ಳಯ್ಯನಗಿರಿ, ಅರ್ಮಕೊಂಡ, ಅಣೈಮುಡಿ. ಸೊ ದಿ ಕರೆಕ್ಟ್ ಆನ್ಸರ್ ಈಸ್ ಅಣೈಮುಡಿ. ದಿ ಮೋಸ್ಟ್ ಫ್ರೀಕ್ವೆಂಟ್ ಟೈಪ್ ಆಫ್ ಕ್ಲೈಮೇಟ್ ಆಫ್ ಇಂಡಿಯಾ ಈಸ್. ಇಂಡಿಯಾದಲ್ಲಿ ಜಾಸ್ತಿ ಯಾವ ಟೈಪ್ ಆಫ್ ಕ್ಲೈಮೇಟ್ ಇದೆ? ಟ್ರಾಪಿಕಲ್ ಮಾನ್ಸೂನ್, ಸಬ್ ಟ್ರಾಪಿಕಲ್ ಮಾನ್ಸೂನ್, ಪೋಲಾರ್ ಮಾನ್ಸೂನ್ ಆರ್ ದಿ ಟೆಂಪರೇಟ್ ಝೋನ್ ಮಾನ್ಸೂನ್. ಸೊ ಇಂಡಿಯಾದಲ್ಲಿ ಜಾಸ್ತಿ ಇರೋವಂಥದ್ದು ಟ್ರಾಪಿಕಲ್ ಟೈಪ್ ಆಫ್ ಕ್ಲೈಮೇಟ್, ಸೊ ಟ್ರಾಪಿಕಲ್ ಮಾನ್ಸೂನ್. ದಿ ಸಾಯಿಲ್ ವಿಚ್ ಫಾರ್ಮ್ಡ್ ಫ್ರಮ್ ಸೆಡಿಮೆಂಟ್ಸ್ ಡೆಪಾಸಿಟೆಡ್ ಬೈ ದಿ ರಿವರ್. ಯಾವ ಸಾಯಿಲು ಈ ರಿವರ್ ಡೆಪಾಸಿಟ್ ಮಾಡಿರೋಂಥ ಸೆಡಿಮೆಂಟ್ಸಿಂದ ಫಾರ್ಮ್ ಆಗಿದೆ? ನಿಮಗೆ ಗೊತ್ತು, ರಿವರ್ ಡೆಪಾಸಿಟ್ ಮಾಡಿರೋ ಸೆಡಿಮೆಂಟ್ಸ್ ಅಂದರೆ ಏನಿಲ್ಲ, ಇಷ್ಟೇ. ನದಿ ಹರ್ಕೊಂಡು ಬರೋವಾಗ ಅದು ಅಲ್ಲಿಂದ ಮಣ್ಣೆಲ್ಲ ಕೊಚ್ಕೊಂಬಂದು ಒಂದು ಕಡೆ ಎಲ್ಲ ಅದನ್ನು ಡೆಪಾಸಿಟ್ ಮಾಡ್ತಾ ಹೋಗುತ್ತೆ. ಸೊ ಅಂಥದ್ದು ಬ್ಲ್ಯಾಕ್ ಸಾಯಿಲ್, ಅಲುವಿಯಲ್ ಸಾಯಿಲ್, ರೆಡ್ ಸಾಯಿಲ್ ಆರ್ ಮೌಂಟೇನ್ ಸಾಯಿಲ್. ಸೊ ಆನ್ಸರ್ ಬಂದು ಅಲುವಿಯಲ್ ಸಾಯಿಲ್. ದಿ ಸ್ಟೇಟ್ ವಿಚ್ ಹ್ಯಾಸ್ ದಿ ಲೋವೆಸ್ಟ್ ಫಾರೆಸ್ಟ್ ಏರಿಯಾ ಕವರ್ಡ್ ಇನ್ ಇಂಡಿಯಾ. ಯಾವ ಸ್ಟೇಟಲ್ಲಿ, ಇಂಡಿಯನ್ ಸ್ಟೇಟಲ್ಲಿ ತುಂಬ ಕಮ್ಮಿ ಫಾರೆಸ್ಟ್ ಏರಿಯಾ ಇದೆ? ಮಣಿಪುರ್, ನಾಗಾಲ್ಯಾಂಡ್, ಮಧ್ಯಪ್ರದೇಶ್, ಗೋವಾ. ಆನ್ಸರ್ ಈಸ್ ಗೋವಾ. ದಿ ಪ್ರಾಪರ್ ಗ್ರೂಪಿಂಗ್ ಆಫ್ ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಆಫ್ ದಿ ಪೆನಿನ್ಸುಲಾರ್ ಪ್ಲಾಟೋ. ಕೆಳಗಡೆ ಒಂದಷ್ಟು ಲಿಸ್ಟ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವ ಆಪ್ಷನಲ್ಲಿ ಎಲ್ಲ ನದಿಗಳು ಕೂಡ ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಆಗಿದೆ? ಈಸ್ಟ್ ಫ್ಲೋಯಿಂಗ್ ಅಂದರೆ ಗೊತ್ತು, ಬೇ ಆಫ್ ಬೆಂಗಾಲ್ಗೆ ಹೋಗಿ ಸೇರೋವಂಥದ್ದು. ವೆಸ್ಟ್ ಫ್ಲೋಯಿಂಗ್ ಅಂದರೆ ಅರೇಬಿಯನ್ ಸೀಗೆ ಹೋಗಿ ಸೇರೋವಂಥದ್ದು. ಸೊ ಯಾವ ನದಿಗಳು ಇಲ್ಲಿ ಹೇಳಿರೋಂಥ ನದಿಗಳ ಆಪ್ಷನ್ಸಲ್ಲಿ ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಮಾತ್ರ ಆಗಿದ್ದಾವೆ? ಸೊ ಎಲ್ಲ ಹೇಳಿದ್ರೆ ಮತ್ತೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ ನಿಮಗೆ. ಸೊ ಹಾಗೆ ಹೇಳ್ಬಿಡ್ತೀನಿ. ಸೊ ಎ ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ, ಇವಿಷ್ಟು ಕೂಡ 4 ಕೂಡ ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಇದೆ. ಸೊ ಇದರಲ್ಲಿ ಬಂದರೆ ನರ್ಮದಾ ಎಲ್ಲ ವೆಸ್ಟ್ ಫ್ಲೋಯಿಂಗ್ ರಿವರ್ ಆಗುತ್ತೆ. ಸೊ ಈ ಥರ. ಕ್ರಾಪ್ ಸೀಸನ್ ಬಿಟ್ವೀನ್ ದಿ ರಾಬಿ ಆ್ಯಂಡ್ ಖಾರಿಫ್ ಕ್ರಾಪ್ ಸೀಸನ್. ರಾಬಿ ಕ್ರಾಪ್ ಸೀಸನ್ಗೂ ಖಾರಿಫ್ ಕ್ರಾಪ್ ಸೀಸನ್ಗೂ ಮಧ್ಯದಲ್ಲಿರೋಂಥ ಕ್ರಾಪ್ ಸೀಸನ್ನ ಏನಂತ ಕರಿತೀವಿ? ಮಿಡ್ ಕ್ರಾಪ್ ಸೀಸನ್, ಪ್ಲಾಂಟಿಂಗ್ ಸೀಸನ್, ಝೈಡ್ ಕ್ರಾಪ್ ಸೀಸನ್, ರಾಬಿ ಕ್ರಾಪ್ ಸೀಸನ್. ಸೊ ಝೈಡ್ ಕ್ರಾಪ್ಸ್ ಅಂತ ಕರಿತೀವಿ. ದಿ ಪೋರ್ಟ್ ನೋನ್ ಆಸ್ ದಿ ಕ್ವೀನ್ ಆಫ್ ಅರೇಬಿಯನ್ ಸಿ ಈಸ್. ಯಾವ ಪೋರ್ಟನ್ನು ನಾವು ಕ್ವೀನ್ ಆಫ್ ಅರೇಬಿಯನ್ ಸಿ ಅಂತ ಕರಿತೀವಿ? ಟುಟಿಕೋರಿನ್, ಎನ್ನೋರ್, ಕೊಚ್ಚಿ, ಕೋಲ್ಕತ್ತಾ. ಸೊ ಕೊಚ್ಚಿ ಪೋರ್ಟ್ ಇದೆಯಲ್ಲ, ಅದನ್ನು ಕೇರಳದಲ್ಲಿದೆ. ಸೊ ಅದನ್ನು ಕ್ವೀನ್ ಆಫ್ ಅರೇಬಿಯನ್ ಸಿ ಅಂತ ಕರಿತೀವಿ. ದಿಸ್ ಇಂಡಿಕೇಟ್ಸ್ ದಿ ಲೊಕೇಶನ್ ಆಫ್ ಎ ಸ್ಟೇಷನರಿ ಆರ್ ಮೂವಿಂಗ್ ಆಬ್ಜೆಕ್ಟ್ ಆರ್ ಪರ್ಸನ್ ಆನ್ ದಿ ಅರ್ತ್. ಕೆಳಗೆಲಿರುವಂಥ ಯಾವ ಟೆಕ್ನಾಲಜಿ ಒಂದು ಸ್ಟೇಷನರಿ ಆಬ್ಜೆಕ್ಟ್ನ ಲೊಕೇಶನ್ಸ್ನು ಅಥವಾ ಒಂದು ಮೂವಿಂಗ್ ಆಬ್ಜೆಕ್ಟ್ ಅಥವಾ ಒಬ್ಬ ವ್ಯಕ್ತಿಯ ಲೊಕೇಶನ್ನ ಹೇಳುತ್ತೆ? GIS, GPS, RST ಆರ್ ನನ್ ಆಫ್ ದಿ ಅಬೋವ್. ಇದು ಹೇಳೋದು ಬಂದು GPS, ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್. ಇದು ಒಂದೊಂದ್ಸರಿ ಕನ್ಫ್ಯೂಷನ್ ಆಗೋ ಟೈಪ್ ಇರುತ್ತೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಸ್ಟೇಷನರಿ, ಮೂವಿಂಗ್ ಆಬ್ಜೆಕ್ಟ್ ಅಥವಾ ಪರ್ಸನ್ ಇದನ್ನು ಟ್ರ್ಯಾಕ್ ಮಾಡೋದನ್ನು GPS ಅಂತೀವಿ. ಸ್ಯಾಟಲೈಟ್ ಇಮೇಜರಿ ಎಲ್ಲ ತೋರಿಸೋದನ್ನ GIS ಅಂತೀವಿ. ಈ ಥರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಈಸ್ ಲೊಕೇಟೆಡ್ ಆಟ್. ಅಂಬೇಡ್ಕರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲಿ ಲೊಕೇಟ್ ಆಗಿದೆ? ನಾಗ್ಪುರ್, ಮುಂಬೈ, ಡೆಲ್ಲಿ, ಹೈದರಾಬಾದ್. ಆನ್ಸರ್ ಈಸ್ ನಾಗ್ಪುರ್. ದಿ ಸೋ ಕಾಲ್ಡ್ ಮಲ್ಟಿಫಂಕ್ಷನಲ್ ಮೆಟಲ್ ಈಸ್. ಯಾವ ಮೆಟಲ್ನ ತುಂಬ ವೇರಿಯಸ್ ಪರ್ಪಸ್ಗಳಿಗೆ ಯೂಸ್ ಮಾಡ್ತೀವಿ? ಮೈಕ್ರೋವೇವ್, ಮ್ಯಾಂಗನೀಸ್, ಐರನ್, ಅಲ್ಯೂಮಿನಿಯಂ. ಆನ್ಸರ್ ಈಸ್ ಮ್ಯಾಂಗನೀಸ್. ನೀವೆಲ್ಲ ಅನ್ಕೊಂಬೋದು ಸರ್ ಐರನ್ನ ನಾವು ತುಂಬ ಇದಕ್ಕೆ ಯೂಸ್ ಮಾಡ್ತೀವಲ್ಲ ಅಂತ. ಕರೆಕ್ಟ್. ಆದರೆ ಎಲ್ಲದೂ ಕೂಡ ಸ್ಟ್ರಕ್ಚರಲ್ಲಿ ಇದು ಕೊಡೋದಕ್ಕೆ ಅಂಥದಕ್ಕೆ ಐರನ್ ಯೂಸ್ ಮಾಡ್ತೀವಿ. ಆದರೆ ಮ್ಯಾಗ್ನೀಸ್ನ ಎಲೆಕ್ಟ್ರಾನಿಕ್ಸಲ್ಲಿ ಯೂಸ್ ಮಾಡ್ತೀವಿ, ಸುಮಾರು ಇದರಲ್ಲೆಲ್ಲ ಯೂಸ್ ಮಾಡ್ತೀವಿ. ಸೊ ಅದು ರೈಟ್ ಆನ್ಸರ್. ದಿಸ್ ಡಸ್ ನಾಟ್ ಇನ್ಕ್ಲೂಡ್ ಫ್ಲಡ್ ಕಂಟ್ರೋಲ್ ಮೆಷರ್ಸ್. ಕೆಳಗಿಳಿರೋ ಯಾವುದರಲ್ಲಿ ಯಾವುದು ಫ್ಲಡ್ ಕಂಟ್ರೋಲ್ ಮೆಷರ್ಸ್ ಅಲ್ಲ, ಅಂದರೆ ಯಾವುದು ಮಾಡೋದ್ರಿಂದ ಫ್ಲಡ್ಸ್ ಕಂಟ್ರೋಲ್ ಆಗೋದಿಲ್ಲ. ಸೊ ಆನ್ಸರ್ ಬಂದು ಪ್ರಿಕಾಷನರಿ ಮೆಷರ್ಸ್, ಕನ್ಸ್ಟ್ರಕ್ಷನ್ ಆಫ್ ಎಂಬ್ಯಾಂಕ್ಮೆಂಟ್ಸ್ ಫಾರ್ ಅಗ್ರಿಕಲ್ಚರಲ್ ಲ್ಯಾಂಡ್ಸ್, ಡಿಫಾರೆಸ್ಟೇಷನ್, ಡ್ಯಾಮ್ ಕನ್ಸ್ಟ್ರಕ್ಷನ್ ಆ್ಯಂಡ್ ಇರಿಗೇಷನ್. ಏನು ಹೇಳ್ತಾ ಇದ್ದಾರೆ? ಪ್ರಿಕಾಷನರಿ ಮೆಷರ್ಸ್ ತೊಗೊಳೋದ್ರಿಂದ ಅಂದರೆ ಎಲ್ಲ ಆಗುತ್ತೆ. ಸೊ ಅದಾಗಲ್ಲ. ಕನ್ಸ್ಟ್ರಕ್ಷನ್ ಆಫ್ ಎಂಬಾರ್ಕ್ಮೆಂಟ್ಸ್ ಅಂತ ಹೇಳಿದ್ರೆ ಅಂದರೆ ಅಗ್ರಿಕಲ್ಚರ್ ಲ್ಯಾಂಡ್ಸಲ್ಲಿ ಅಲ್ಲಲ್ಲಿ ಒಂದು ದೊಡ್ಡ ದೊಡ್ಡ ಕಟ್ಟೆಗಳು ಕಟ್ಟೋವಂಥದ್ದು. ಸೊ ಅದರಿಂದ ಫ್ಲಡ್ ಕಂಟ್ರೋಲ್ ಆಗುತ್ತೆ. ಸೊ ಅದು ಕೂಡ ಆನ್ಸರ್ ಅಲ್ಲ. ನೆಕ್ಸ್ಟ್ ಬಂದು ಡಿಫಾರೆಸ್ಟೇಷನ್. ಡಿಫಾರೆಸ್ಟೇಷನ್ ಅಂದರೆ ಮರಗಳನ್ನ ಕಟ್ ಮಾಡೋಕೋದು, ಫಾರೆಸ್ಟಲ್ಲಿರೋ ಮರಗಳನ್ನ.
ಸೊ ಇದರಿಂದ ಫ್ಲಡ್ ಕಂಟ್ರೋಲ್ ಆಗಲ್ಲ, ಇನ್ನೂ ಜಾಸ್ತಿ ಆಗುತ್ತೆ ಫ್ಲಡ್ಸ್ ಎಲ್ಲ. ಸೊ ಇದೇನೆ ನಮಗೆ ಕರೆಕ್ಟ್ ಆನ್ಸರ್. ಡ್ಯಾಮ್ ಕನ್ಸ್ಟ್ರಕ್ಷನ್ ಆ್ಯಂಡ್ ಇರಿಗೇಷನ್, ಇದರಿಂದ ಕೂಡ ಫ್ಲಡ್ ಕಂಟ್ರೋಲ್ ಆಗುತ್ತೆ. ಸೊ ಇದು ಕೂಡ ತಪ್ಪು ಆನ್ಸರ್. ಸೊ ಕರೆಕ್ಟ್ ಆನ್ಸರ್ ಇಸ್ ಡಿಫಾರೆಸ್ಟೇಷನ್. ಹೂ ಕ್ಲೈಮ್ಡ್ ದಟ್ ಎಕನಾಮಿಕ್ ಡೆವಲಪ್ಮೆಂಟ್ ಈಸ್ ಎನ್ ಇನ್ಕ್ರೀಸ್ ಇನ್ ದಿಸ್ ಎಕನಾಮಿಕ್ ವೆಲ್ಫೇರ್ ಆಫ್ ಪೀಪಲ್. ನೋಡಿ, ಈ ಒಂದು ಡೆಫಿನಿಷನ್ನ ಯಾರು ಕೊಟ್ಟರು? ಪ್ರೊಫೆಸರ್ ಮೇಯರ್ ಆ್ಯಂಡ್ ಬಾಲ್ಡ್ವಿನ್, ಪ್ರೊಫೆಸರ್ ಕಾಲಿನ್ ಕ್ಲಾರ್ಕ್, ಅಮರ್ತ್ಯ ಸೇನ್, ಮೆಹಬೂದ್ ಹುಲ್ಲಕ್. ಸೊ ಇದನ್ನು ಹೇಳಿದವ್ರು ಬಂದು ಪ್ರೊಫೆಸರ್ ಕಾಲಿನ್ ಕ್ಲಾರ್ಕ್. ಗಾಂಧೀಜೀಸ್ ಕಾನ್ಸೆಪ್ಟ್ ರಿಗಾರ್ಡಿಂಗ್ ರೂರಲ್ ಡೆವಲಪ್ಮೆಂಟ್ ಈಸ್. ನೋಡಿ, ಗಾಂಧೀಜಿಯವ್ರ ಪ್ರಕಾರ ಏನು ರೂರಲ್ ಡೆವಲಪ್ಮೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ? ಸ್ವರಾಜ್ ಇಸ್ ಮೈ ಬರ್ತ್ ರೈಟ್, ಡೂ ಆರ್ ಡೈ, ಜೈ ಜವಾನ್ ಜೈ ಕಿಸಾನ್, ಗ್ರಾಮ್ ಸ್ವರಾಜ್. ಸೊ ಆನ್ಸರ್ ಈಸ್ ಗ್ರಾಮ್ ಸ್ವರಾಜ್. ನೋಡಿ, ಇದರಿಂದ ನಮ್ಗೆ ಈಸಿಯಾಗಿ ಗೊತ್ತಾಗೋಯ್ತು. ಮೇಲೆ ಹೇಳಿರೋದೆಲ್ಲ ಬಂದು ಸ್ಲೋಗನ್ಸ್, ತಿಲಕ್ ಅವ್ರು ಹೇಳಿದ್ದು ಅಥವಾ ಸುಭಾಷ್ ಚಂದ್ರ ಬೋಸ್ ಅವ್ರು ಹೇಳಿದ್ದು ಈ ಥರ. ಆದರೆ ಗ್ರಾಮ್ ಸ್ವರಾಜ್ ಬಂದು ಗಾಂಧೀಜಿಯವರ ಒಂದು ಐಡಿಯಾ. ಸೊ ಇದು ಆನ್ಸರ್. ದಿಸ್ ಬ್ಯಾಂಕ್ ಈಸ್ ನೋನ್ ಆ್ಯಸ್ ಮದರ್ ಆಫ್ ಆಲ್ ಬ್ಯಾಂಕ್ಸ್ ಇನ್ ಇಂಡಿಯಾ. ಯಾವ ಬ್ಯಾಂಕ್ನ ನಾವು ಮದರ್ ಆಫ್ ಆಲ್ ಬ್ಯಾಂಕ್ಸ್ ಅಂತ ಕರಿತೀವಿ ಇಂಡಿಯಾದಲ್ಲಿ? ಸ್ಟೇಟ್ ಬ್ಯಾಂಕ್, ರಿಸರ್ವ್ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್ ಆರ್ ಕೆನರಾ ಬ್ಯಾಂಕ್? ನಮ್ಗೆ ಗೊತ್ತು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ಸೆಂಟ್ರಲ್ ಬ್ಯಾಂಕ್ ಅಂತ ಕರಿತೀವಿ, ಅಥವಾ ಬ್ಯಾಂಕ್ ಆಫ್ ಆಲ್ ಬ್ಯಾಂಕ್ಸ್ ಅಂತ ಕರಿತೀವಿ, ಅಥವಾ ಮದರ್ ಆಫ್ ಬ್ಯಾಂಕ್ಸ್ ಅಂತ ಕೂಡ ಕರಿತೀವಿ. ದಿ ಪ್ರೋಗ್ರಾಮ್ ಇಂಪ್ಲಿಮೆಂಟೆಡ್ ಇನ್ ರೂರಲ್ ಏರಿಯಾಸ್ ಟು ಎಲಿವೇಟ್ ಪಾವರ್ಟಿ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್. ನೋಡಿ, ಕೆಳಗೆ ಒಂದಷ್ಟು ಪ್ರೋಗ್ರಾಮ್ಸ್ ಕೊಟ್ಟಿದ್ದಾರೆ, ಗೌರ್ಮೆಂಟ್ ಸ್ಕೀಮ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದನ್ನು ಹಳ್ಳಿಯಲ್ಲಿರೋಂಥ ಪಾವರ್ಟಿನ ಹೋಗ್ಲಾಡ್ಸೋದಕ್ಕೆ ಅಥವಾ ಅಲ್ಲಿ ಅನ್ಎಂಪ್ಲಾಯ್ಮೆಂಟ್ನ ಹೋಗ್ಲಾಡ್ಸೋದಕ್ಕೆ ಯೂಸ್ ಮಾಡ್ತೀವಿ, ಅಂದರೆ ಜನಗಳಿಗೆ ಕೆಲಸ ಕೊಡೋಕ್ಕೆ ಯೂಸ್ ಮಾಡ್ತೀವಿ? ಅಂಬೇಡ್ಕರ್ ವಾಲ್ಮೀಕಿ ಹೌಸಿಂಗ್ ಪ್ರೋಗ್ರಾಮ್, ಸ್ತ್ರೀ ಶಕ್ತಿ ಯೋಜನಾ, ಎಂ ನರೇಗಾ, ಇದು ಎ ಬರಬೇಕು, ಆಶ್ರಯ ಯೋಜನಾ. ಸೊ ಕರೆಕ್ಟ್ ಆನ್ಸರ್ ಈಸ್ ಸಿ, ಎಂ ನರೇಗಾ. ಏನು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಜನರೇಷನ್ ಸ್ಕೀಮ್ ಈ ಟೈಪ್ ಬರುತ್ತೆ ಅದು. ಸೊ ಅದು. ಬ್ಯಾಂಕ್ ಅಕೌಂಟ್ ಓಪನ್ಡ್ ಬೈ ಬಿಸ್ನೆಸ್ ಮೆನ್. ನೋಡಿ, ಯಾವ ಬ್ಯಾಂಕ್ ಅಕೌಂಟ್ನ, ಇವಾಗ ನಮ್ಮ ಬ್ಯಾಂಕ್ ಅಕೌಂಟಲ್ಲಿ ಎಷ್ಟೊಂದು ಟೈಪ್ಸ್ ಇರುತ್ತೆ. ನಾನೊಂಥರ ಓಪನ್ ಮಾಡ್ತೀವಿ, ನೀವೊಂಥರ ಓಪನ್ ಮಾಡ್ತೀರಾ. ಸೊ ಬಿಸ್ನೆಸ್ ಮೆನ್ಗಳು ಯಾವ ಟೈಪ್ ಆಫ್ ಅಕೌಂಟ್ನ ಓಪನ್ ಮಾಡಬೇಕು? ಕರೆಂಟ್ ಅಕೌಂಟ್, ಸೇವಿಂಗ್ಸ್ ಅಕೌಂಟ್, ರಿಕರಿಂಗ್ ಡೆಪಾಸಿಟ್ ಅಕೌಂಟ್ ಆರ್ ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್? ಸೊ ಬಿಸ್ನೆಸ್ ಮೆನ್ಗಳು ಕರೆಂಟ್ ಅಕೌಂಟ್ನ ಓಪನ್ ಮಾಡಬೇಕು. ಈಸ್ ಕಾಲ್ಡ್ ಆಸ್ ದ ಕಿಂಗ್ ಆಫ್ ದಿ ಮಾರ್ಕೆಟ್. ಕೆಳಗಿಳಿರೋಂಥ ಯಾರನ್ನ ನಾವು ಕಿಂಗ್ ಆಫ್ ದಿ ಮಾರ್ಕೆಟ್ ಅಂತ ಕರಿತೀವಿ? ಇಂಡಸ್ಟ್ರಿಯಲಿಸ್ಟ್, ಸಪ್ಲೈಯರ್, ಸೆಲ್ಲರ್ ಆರ್ ಕಸ್ಟಮರ್? ಆನ್ಸರ್ ಇಸ್ ಡಿ, ಕಸ್ಟಮರ್. ಸ್ಟಾರ್ಟಪ್ ಪ್ಲ್ಯಾಟ್ಫಾರ್ಮ್ ಫಾರ್ ದಿ ಕನ್ಸ್ಯೂಮರ್ ಪ್ರೊಟೆಕ್ಷನ್. ಈಗ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಂದರೆ ನಿಮ್ಗೆ ಅಂಗಡಿಯಲ್ಲಿ ಏನಾದರೂ ಮೋಸ ಮಾಡಿದ್ರು, ಆ ಥರ ಸರಿಯಾಗಿ ಕ್ವಾಲಿಟಿ ವಸ್ತು ಕೊಟ್ಟಿಲ್ಲ, ಈ ಥರ ಏನಾದರೂ ಒಂದು ಡಿಸ್ಪ್ಯೂಟ್ ಆಯಿತು ಅಂದ್ಕೊಳ್ಳಿ. ಆಗ ಮೊದಲು ಎಲ್ಲಿಗೆ ಹೋಗಬೇಕು ಅಂದರೆ ಸ್ಟಾರ್ಟಪ್ ಪ್ಲ್ಯಾಟ್ಫಾರ್ಮ್, ಸ್ಟಾರ್ಟಿಂಗಲ್ಲಿ ಕಂಪ್ಲೇಂಟ್ ಮಾಡೋದಕ್ಕೆ ನ್ಯಾಷನಲ್ ಕಮಿಷನ್ಗೆ ಹೋಗಬೇಕು, ಸ್ಟೇಟ್ ಕಮಿಷನ್, ಡಿಸ್ಟ್ರಿಕ್ಟ್ ಫೋರಮ್ ಆರ್ ತಾಲೂಕ್ ಫೋರಮ್? ಮೊದಲು ಹೋಗ್ಬೇಕಾಗಿರೋದು ನಾವು ಡಿಸ್ಟ್ರಿಕ್ಟ್ ಫೋರಮ್ಗೆ, ಯಾಕಂದರೆ ತಾಲೂಕ್ ಫೋರಮ್ ಇಲ್ಲವೇ ಇಲ್ಲ. ಓಕೆ, ಡಿಸ್ಟ್ರಿಕ್ಟಿಗೆ ಮಾತ್ರ ಇರೋದು, ತಾಲೂಕ್ ಲೆವೆಲಲ್ಲಿಲ್ಲ. ಸೊ ಮೊದಲನೇದು ಡಿಸ್ಟ್ರಿಕ್ಟ್ ಫೋರಮ್. ಅಲ್ಲಿ ಸಿಕ್ಕಿಲ್ಲ ಅಂದರೆ, ಅಥವಾ ಅಮೌಂಟ್ ನಾನು ಹೇಳಿದೆ ನಿಮಗೆ ಇಷ್ಟರಿಂದ ಇಷ್ಟು ಅದೆಲ್ಲ, ಸೊ ಅದು ಆ ಒಂದು ಕ್ರೈಟೀರಿಯಾ ಮೀಟ್ ಆದರೆ ಸ್ಟೇಟ್ ಕಮಿಷನ್ಗೆ ಹೋಗ್ತೀರಾ. 10 ಕೋಟಿಗಿಂತ ಇನ್ನೂ ಜಾಸ್ತಿ ಆಯಿತು ಅಂದರೆ ಆಗ ನೀವು ನ್ಯಾಷನಲ್ ಕಮಿಷನ್ಗೆ ಹೋಗ್ತೀರಾ. ಸೊ ಇಲ್ಲಿ ಸ್ಟಾರ್ಟಪ್ ಪ್ಲ್ಯಾಟ್ಫಾರ್ಮ್ ಬಂದು ಡಿಸ್ಟ್ರಿಕ್ಟ್ ಫೋರಮ್ ಇದೆ. ಸೊ ಇಲ್ಲಿಗೆ ಹೋಗ್ತೀರಾ. ಇದು ಕರೆಕ್ಟ್ ಆನ್ಸರ್. ಸೊ ಇಲ್ಲಿಗೆ ಈ ಮಾಡಲ್ ಪೇಪರ್ ಎಲ್ಲ ಸಾಲ್ವ್ ಆಯಿತು. ನೀವು ಇನ್ನೂ ಮಾಡಲ್ ಪೇಪರ್ಸ್ ಅಂತ ಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡ್ತಾ ಇದ್ದಾಗ ಇಮ್ಮಿಡಿಯೇಟಾಗಿ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಬಾಯ್.